ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಯಾಕೆ ಸಿಗಾಕ್ತಿದೆ ಶ್ರೀಬಲಿ? ಸುಬ್ಬು, ನಾವಿಬ್ರು ಈ ರೀತಿ ನಡ್ಕೊಳ್ತಿರೋದು ಅವಳು ನೋಡಿ ಕೋಪ ಬಂದ್ರೆ ಅವಳಿಗೆ ಪಕ್ಕ ಪೊಸೆಸಿವ್ನೆಸ್ ಇದೆ ಅಂತ ಅರ್ಥ. ಪೊಸೆಸಿವ್ನೆಸ್ ಇದೆ ಅಂದ್ರೆ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ಓಹ್, ಈಗ ಮೇಡಮು ಬಂದು ನಮ್ಮಿಬ್ರು ಬೈದ್ರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅರ್ಥನಾ? ಶ್ರಾವಣಿ, ನೀನ್ ಯಾವಾಗ ಬಂದೆ? ಅದು ನಾನು ಸುಬ್ಬು. ಪರವಾಗಿಲ್ಲ ಶ್ರೀವಲ್ಲಿ, ನೀವು ಹಳೇ ಲವರ್ಸ್ ಏನೋ ನಗ್ನಗ್ತಾ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ನಾನು ಬಂದು ಡಿಸ್ಟರ್ಬ್ ಮಾಡ್ಬಿಟ್ನಾ? ಹಲೋ ವರ್ಷ ಏನು ಹೇಳ್ತಿದ್ದೀರಾ ಮೇಡಮ್? ಹೌದಲ್ವಾ, ನಿಮ್ಮಿಬ್ರಿಗೂ ಮದ್ವೆ ಫಿಕ್ಸ್ ಆಗಿತ್ತಾನೆ? ನೀವಿಬ್ರು ಆ ಮದ್ವೆಗೆ ಒಪ್ಕೊಂಡಿದ್ರಿ ತಾನೆ? ಹಾಗಿದ್ಮೇಲೆ ನೀವಿಬ್ರು ಹಳೆ ಲವರ್ಸ್ ತಾನೆ? ಅಯ್ಯೋ ಮೇಡಮ್, ಪರವಾಗಿಲ್ಲ ಸುಬ್ಬು, ಏನು ತೊಂದರೆ ಇಲ್ಲ. ಆದ್ರೆ ಏನ್ ಗೊತ್ತಾ, ಈ ತರ ನೀವಿಬ್ರು ಇಲ್ಲಿ ನಿಂತ್ಕೊಂಡು ನಗ್ನಗ್ತಾ ಕ್ಲೋಸ್ ಆಗಿ ಮಾತಾಡ್ತಿರೋದನ್ನ ಯಾರಾದ್ರೂ ನೋಡಿದ್ರೆ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಒಂದ್ ಕೆಲ್ಸ ಮಾಡಿ, ನೀವಿಬ್ರು ಎಲ್ಲಾದ್ರೂ ಹೊರಗಡೆ ಹೋಗ್ಬಿಡಿ. ಮಾಲ್ಗೋ, ಸಿನಿಮಾಗೋ, ಅಥವಾ ಐಸ್ ಕ್ರೀಮ್ ಪಾರ್ಲರ್ಗೋ, ಅಥವಾ ದೇವಸ್ಥಾನಕ್ಕೋ ಹೋಗ್ಬಿಟ್ಟು ಬನ್ನಿ. ಹೋಗ್ಬಿಟ್ಟು ಚೆನ್ನಾಗಿ ಸುತ್ತಾಡ್ಕೊಂಡು ಮಾತಾಡ್ಕೊಂಡು ಬನ್ನಿ. ಹಳೆ ಲವರ್ಸ್ಗೆ ಪ್ರೈವಸಿ ಬೇಕಾಗುತ್ತಲ್ವಾ? ಸುಬ್ಬು, ಶ್ರೀವಲ್ಲಿನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಾ. ಓಕೆ, ಟೇಕ್ ಕೇರ್. ಇದೇನೋ ಅದು ಸುಬ್ಬು, ಎಲ್ಲ ಉಲ್ಟಾ ಆಗೋಯ್ತಲ್ಲೋ. ದೇವ್ರೆ, ಈ ಪ್ರೀತಿ ಅನ್ನೋದು ದೊಡ್ಡ ಕಗ್ಗಂಟು, ವೆರಿ ಕಾಂಪ್ಲಿಕೇಟೆಡ್. ಕಗ್ಗತ್ಲಲ್ಲಿ ಕಣ್ಣು ಮುಚ್ಕೊಂಡು ಕಾಡೊಳಗಡೆ ಓಡಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ತಲೆ ಕೆಟ್ಟೋಗ್ತಾ ಇದೆ ನನಗೆ. ಅಪ್ಪ, ನಾಳೆ ನೀನು ಹೇಳಿದ ಜಾಗಕ್ಕೆ ಹೋಗ್ತಾ ಇದ್ದೀನಪ್ಪ. ಆಗಲಪ್ಪ, ಸಂತೋಷ. ಆದರೆ ಅಲ್ಲಿ ಹೋಗಿ ಬಂದಮೇಲೆ ಎಲ್ಲ ಬದಲಾಗ್ಬೋದು ಕಣೋ. ನೀನು ನಿನ್ನ ಸುತ್ತ ಇರೋ ನೋಡೋ ದೃಷ್ಟಿನೂ ಬದಲಾಗ್ಬೋದು ಕಣೋ. ಅಲ್ಲಿ ಏನೇ ಕೇಳಿದ್ರು ಇದನ್ನು ಕಲ್ ಮಾಡ್ಕೊ, ಮನಸ್ಸನ್ನ ಗಟ್ಟಿ ಮಾಡ್ಕೋಕಲ್ಲ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಯಜಮಾನ್ರ ಬಗ್ಗೆ ತಿಳ್ಕೊಳ್ಳೋಂಥ ವಿಷಯ ಅಂಥದ್ದೇನಿದೆ? ಹೇಗಿದ್ರು ಅಲ್ಲಿಗೆ ಹೋಗ್ತಾ ಇದೆಯಲ್ಲ ಮಗನೆ, ಎಲ್ಲ ನಿನಗೆ ಗೊತ್ತಾಗುತ್ತೆ ಕಣೋ. ಈಗಾಗಲೇ ನಿಮಗೊಂದು ಲೊಕೇಶನ್ ಕಳಿಸಿದ್ನಲ್ಲ, ಅಲ್ಲಿಗೆ ಬೇಡ, ನಿನಗೆ ಇನ್ನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಹೋಗು. ಸರಿನಪ್ಪ, ಆಯಿತು. ನೋಡು ಸುಬ್ಬು, ಅಲ್ಲೇನೇ ನಡೆದ್ರು ನಿನ್ನ ಮನಸ್ಸು ಗಟ್ಟಿಯಾಗಿರಲಿ. ಯಾವುದಕ್ಕೂ ಹಿಗ್ಬೇಡ, ಯಾವುದಕ್ಕೂ ಕುಗ್ಬೇಡ ಕಣೋ. ಆ ವಿಷಯನ ಕೇಳಿದ ತಕ್ಷಣ ಯಾವ ನಿರ್ಧಾರಕ್ಕೂ ಬರಬೇಡ ಕಣೋ. ಆಯ್ತಪ್ಪ, ನಾನು ಅಲ್ಲಿಗೆ ಹೋಗಿ ಬಂದಮೇಲೆ ನಿನ್ನ ಜೊತೆ ಮಾತಾಡ್ತೀನಿ. ಸರಿಯಪ್ಪ, ಈಗ ನೀನು ಹೋಗಿ ಮಲ್ಕೋ. ನಾನು ನಿನಗೆ ಆಮೇಲೆ ಲೊಕೇಶನ್ ಕಳಿಸ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಹಲೋ ಅಮ್ಮೋರೆ, ನಾಳೆ ಸುಬ್ಬು ಬರ್ತಾ ಇದ್ದಾನೆ ರಾಮಾಪುರಕ್ಕಲ್ಲ, ಇನ್ನೊಂದು ಲೊಕೇಶನ್ಗೆ. ಅವ್ನು ಹೊರಡ್ತಿದ್ದಾಗೆ ನಿಮಗೆ ಫೋನ್ ಮಾಡ್ತೀನಿ ಅಮ್ಮೋರೆ. ಸರಿ ಬಂದು. ಯಜಮಾನ್ರೆ, ನನ್ನಿಂದ ನಿಮಗೆ ತೊಂದರೆ ಆಗ್ತಿದೆ. ಏಯ್, ನೀನು ಯಜಮಾನ್ರೆ ಅಂತ ಕರೆದ್ರೆ ನನಗೆ ಇನ್ನೂ ತೊಂದರೆ ಆಗುತ್ತೆ ಕಣ. ಅಯ್ಯೋ, ನಾನು ಹಾಗೆ ಹೇಳಿದಲ್ಲಮ್ಮವ. ನೀವು ನನ್ನ ಪ್ರೀತಿಗೋಸ್ಕರ ಈ ಥರ ಎಲ್ಲಂದ್ರಲ್ಲಿ ರೋಡಲ್ಲಿ ನಿಂತ್ಕೊಳ್ಳೋದು ನೋಡೋದಕ್ಕೆ ನನಗೆ ಒಂಥರ ಹಿಂಸೆ ಆಗುತ್ತೆ. ಪ್ರೀತಿಸೋರ್ನ ಒಂದು ಮಾಡೋದು ಕಷ್ಟದ ಕೆಲಸ ಅಲ್ಲ ಕಣ, ಇಷ್ಟದ ಕೆಲಸ. ಮನ್ಸಿಗೆ ಸಂತೋಷ ಆಗುತ್ತೆ, ಸಂಕಟ ಆಗತ್ತೆ. ಕಲ್ಮಶನೇ ಇಲ್ದಿರೋ ಪ್ರೀತಿ ನಿಮ್ದು. ನೀವಿಬ್ರು ಪ್ರೀತಿ ಮಾಡ್ತಾ ಇದ್ದೀರಾ. ಆ ನಿಸ್ವಾರ್ಥ ಪವಿತ್ರ ಪ್ರೀತಿ ನೋಡಿದಾಗ ಆ ಪ್ರೀತಿ ಸೋಲ್ಬಾರ್ದು ಅಂತ ಅನ್ಸುತ್ತೆ ಕಣ. ನೀವಿಬ್ರು ಒಂದಾಗ್ಬೇಕು. ಹಾಗೆ ನೋಡಿದ್ರೆ ನಿಮ್ಮನ್ನ ಒಂದು ಮಾಡೋದ್ರಲ್ಲಿ ನನಗೂ ಸ್ವಾರ್ಥ ಇದೆ. ಮನಸ್ಸಿಗೆ ಸಂತೋಷ ಸಿಗುತ್ತೆ ಅಂದ್ರೆ ಅದು ಸ್ವಾರ್ಥದ ಕೆಲಸ ತಾನೆ. ಏನೋ ಯಜಮಾನ್ರೆ, ಒಂದೊಂದ್ಸಲಿ ನೀವು ಈ ಥರ ದೊಡ್ಡ ಮಾತುಗಳು ಆಡೋದೇ ನನಗೆ ಅರ್ಥ ಆಗಲ್ಲ. ನನಗೆ ಒಂದೇ ಅರ್ಥ ಆಗ್ತಿರೋದು ನಿಮ್ಮ ದೊಡ್ಡತನ. ನನ್ನ ಪ್ರೀತಿಗೆ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಆ ದೊಡ್ಡತನನೇ. ನೋಡು ಸುಬ್ಬು, ಶ್ರಾವಣಿ ಸಾಲಿಗ್ರಾಮದ ಕುಡಿ. ಅವಳು ಸಂತೋಷವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಆಗ್ಲೇ
ದೊಡ್ಡ ಯಜಮಾನ್ರ ಆತ್ಮಕ್ಕೆ ಶಾಂತಿ ಸಿಗೋದು. ತಂದೆಯಾಗಿ ಒಬ್ಬ ಒಳ್ಳೆ ಹುಡುಗನ್ನ ಹುಡುಕಿ ಶ್ರಾವಣಿಗೆ ಮದುವೆ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ ಆಗಿತ್ತು. ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಆ ಮದುವೆಗೆ ಒಂದು ಅರ್ಥ ಸಿಗಬೇಕು ಅಷ್ಟೇ. ನನಗೆ ಚಿನ್ನದಂತ ಅಳಿಯ ಸಿಕ್ಕಿದ್ದಾನೆ, ಶ್ರಾವಣಿಗೂ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಆದ್ರೆ ಅವಳಿಗೆ ಆ ಹುಡುಗನ ಪ್ರೀತಿ ಸಿಗಬೇಕು ಅಷ್ಟೇ. ನನ್ನ ಪ್ರೀತಿ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಯಜಮಾನ್ರೆ. ಆದ್ರೆ ಅವಳ ಪ್ರೀತಿನೂ ಸಿಗುತ್ತೆ ಕಣೋ. ಅದಕ್ಕೆ ಅಲ್ವಾ ನಾನು ಇಷ್ಟು ಕಷ್ಟಪಡ್ತಾ ಇರೋದು. ಸುಬು, ದೊಡ್ಡ ಯಜಮಾನ್ರಿಗೂ ಅತ್ತೆಯವ್ರಿಗೂ ನನ್ನಿಂದ ಯಾವ ಸಂತೋಷನೂ ಸಿಕ್ಕಿಲ್ಲ. ನಾನು ಅವ್ರ ಅಳಿಯಾಗಿ ಹೋದ್ಮೇಲೆ ಅವ್ರ ಕನಸುಗಳೆಲ್ಲ ಒಡೆದೋಯ್ತು, ಮನೆ ನೆಮ್ಮದಿನೂ ಹಾಳಾಗೋಯ್ತು. ಕಡೆಗೆ ಅವರು ನನ್ನ ಒಪ್ಪಿದ್ರು, ಆದರೆ ಅದರ ನಡುವೆ ಏನೇನೋ ಅನಾಹುತಗಳು ಆಗೋಗ್ಬಿಟ್ಟಿತ್ತು. ಅದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ನೀನು ಶ್ರಾವಣಿ ಒಂದಾಗಬೇಕು. ಅದು ನನ್ನಿಂದನೇ ಆಗ್ಬೇಕು. ನನ್ನಿಂದ ದೊಡ್ಡ ಯಜಮಾನ್ರು ದುಃಖ ಅನುಭವಿಸಿದ್ದಾರೆ, ಅದನ್ನ ನಾನೇ ಸರಿಪಡಿಸ್ಬೇಕು. ಅದಕ್ಕೋಸ್ಕರ ನನ್ನ ಜೀವ ಬೇಕಾದ್ರೂ ಒತ್ತೆ ಇಡ್ತೀನಿ. ಅಯ್ಯೋ ಕ್ಷಮಿಸಿ ಯಜಮಾನ್ರೆ, ನಿಮ್ಮ ಮನಸ್ಸಲ್ಲಿ ಇಂಥ ದೊಡ್ಡ ನೋವಿದೆ, ನಮ್ಮ ಪ್ರೀತಿನ ಒಂದು ಮಾಡೋದಕ್ಕೆ ಇಷ್ಟು ದೊಡ್ಡ ಕಾರಣ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ನಿಮಗೋಸ್ಕರ, ದೊಡ್ಡ ಯಜಮಾನ್ರಿಗೋಸ್ಕರ, ಹಾಗೆ ನನ್ನ ಪ್ರೀತಿಗೋಸ್ಕರ ನಾನು ಶ್ರಾವಣಿ ಮೇಡಮ್ ಒಂದಾಗಲೇಬೇಕು. ವೆರಿ ಗುಡ್. ಅದೇನೋ ಒಂದು ಸಣ್ಣ ಕೆಲಸ ಇದೆ ಅಂತಿದೆ, ಹೋಗಲ್ವಾ? ಅಯ್ಯೋ ಅದು ಮುಖ್ಯವಾದ ಕೆಲಸನೇ ಯಜಮಾನ್ರೆ, ನೀವು ಬರೋಕ್ಕೆ ಮುಂಚೆನೇ ಹೋಗ್ಬೇಕಾಯ್ತು. ಪರವಾಗಿಲ್ಲ ಬಿಡಿ. ಮುಖ್ಯವಾದ ಕೆಲಸ ಅಂದಮೇಲೆ ಅದನ್ನು ಅಟೆಂಡ್ ಮಾಡಲೇಬೇಕು. ನಾನು ಇಲ್ಲೇ ಕಾಯ್ತಿರ್ತೀನಿ, ಹೋಗ್ಬಾ. ಹೇಗಿದ್ರು ನನ್ನ ಯಾರೂ ಕಂಡಿಡಿಯಲ್ಲ. ಎಷ್ಟೋ ವರ್ಷಗಳಾದ್ಮೇಲೆ ನಡ್ ರಸ್ತೆಯಲ್ಲಿ ನಿಂತಿದ್ದೀನಿ, ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ, ಹೋಗ್ಬಾ. ಅಯ್ಯೋ ಯಜಮಾನ್ರೆ, ನಿಮ್ಮನ್ನ ಇಲ್ಲಿ ಒಬ್ಬರನ್ನೇ ಬಿಟ್ಟು ಹೋಗೋದು ನನಗೆ ಯಾಕೋ ಸರಿ ಹೋಗ್ತಿಲ್ಲ. ನಾನು ಇದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಕಣೋ. ನನ್ನ ಜನಗಳನ್ನ ಹತ್ರದಿಂದ ನಾನು ನೋಡ್ತಾ ಇದ್ದೀನಿ, ಅವ್ರನ್ನ ಗಮನಿಸ್ತಾ ಇದ್ದೀನಿ, ಅವ್ರ ನಡವಳಿಕೆ, ಅವ್ರ ಗುಣ ಏನು ಅಂತ. ತುಂಬಾ ದಿವಸ ಆದ್ಮೇಲೆ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಇಲ್ಲೇ ಇರ್ತೀನಿ, ನೀನು ಹೋಗ್ಬಾ. ಸರಿ ಯಜಮಾನ್ರೆ, ನಿಮ್ಗೇನಾದ್ರೂ ಬೇಕಂದ್ರೆ ನನಗೆ ಫೋನ್ ಮಾಡಿ, ನಾನು ಪಟ್ಟಂತ ಬಂದ್ಬಿಡ್ತೀನಿ. ಸರಿ ಸರಿ ಮಾಡ್ತೀನಿ. ಬರ್ತೀನಿ ಯಜಮಾನ್ರೆ. ಅಪ್ಪ ಬೇರೆ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ರಲ್ವಾ, ನಾನು ಮತ್ತೆ ಹಳೆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಲೊಕೇಶನ್ ಕಳಿಸಿದಾರಾ? ಓ ಕಳಿಸಿದಾರೆ. ಅಯ್ಯೋ, ನಾನು ಯಜಮಾನ್ರು ಇಷ್ಟೋ ತನಕ ಅಲ್ಲೇ ಅಲ್ವಾ ಇದ್ದಿದ್ದು, ಅದೇ ಲೊಕೇಶನ್ ತೋರಿಸ್ತಾ ಇದೆ.